ಎಲ್ಲರಿಗೂ ನಮಸ್ಕಾರ ರೀ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮಗಲಾಗಿರೋ ಗಂಟಿನ ಡಣ 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 ಅಂತಂದ ಹೊಡೀರಿ. ಅಂದ್ರೆ ನಾವು ಏನಾರ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತಾವ್ರಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅದೇ ಮಗಲಾಗ ಗಂಟಿ ಅಂತ ಇರ್ತೈತಿಲ್ರಿ, ಅದೇ ಮಾರ್ಕ್ ಮಾರ್ಕ್ ಮ್ಯಾಗ ಹೊಡೀರಿ. ಅಂದ್ರೆ ನೀವು ನಾನು ವಿಡಿಯೋ ಹಾಕಿದ್ನಿ ಅಂದ್ರೆ ನೀವೇ ಮೊದಲ ನೋಡ್ಬೋದು. ಅಲ್ಲ ಗೊರಕ್ಕ, ಇದೇ 4 ಎಕರೆ ಹೊಲಕ್ಕ ನೀವು ಒಂದೇ ಪಾಕೆಟ್ ತಂದಿರಲ್ಲ, ಸಾಲ್ತವನ ಕಾಳೆ. ಈಗ ನೋಡ ಆಗಾಗ ನಿಂತ್ಕೊಳೋದಕ್ಕತ್ ನೋಡ. ಗೌಡ್ರಿ ಎಲ್ಲೇ ತರಕ್ ಹೋಗ್ಯಾರ್ರಿ? ಹ್ಞೂ ಇವ ತರಕ್ ಹೋಗ್ಯಾರ, ಇನ್ನೂ ಬಂದಿಲ್ಲ ನೋಡ. ಇವ ನೋಡಿಗ ಅರ್ಧ ಹಾಕದು ಕುಂದ್ರದ ಕತಿ ಬಾಳೆ. ಗೌಡ್ರು ಬರೋದು ಇನ್ನೂ ಹೊತ್ತಾಕತ್ನೆ. ಇಲ್ಲೇ ಹೋಗಿ ಮನೆ ಹಿಡ್ಕರ ಒಂದೀಟ ಹೊತ್ತ ಮುಕ್ಕೊಂಡೆದ್ದು ಬರ್ತಂತ ತಡಿವ. ಯಾಕೆ ನಡ ಚಣಲ್ ಪಣಲ್ ಹೊಡ್ಯಾಕತ್ತ ಬಿಟ್ಟತಿವ ಇವ. ಗುರಕ್ಕ ಒಂದೀಟ ಬಂದೆ ತಡಿವ. ಅಲ್ಲೇ ಕಿನಾಕಲವ, ನೀನು ಮಕ್ಕೊಂಡದ್ದು ಪಗಾರ ತೊಗೊಂಡು ಹಾಕೊಂಡಿ ನೀನು. ತಡಿ ಒಂದೀಟ ಬರ್ತಾರ, ತರಕ್ ಹೋಗ್ಯಾರ ಬರ್ತಾರಂತೆ. ಹೋಗೋ ನೀನು ಗುರಕ್ಕ. ಇನ್ನೂ ಬಂದಿಲ್ಲ ಗೌಡ್ರೆ? ನಾನು ಎಲ್ಲ ಅರ್ಧ ಮಾಡಿ ಬಂದೇನು. ಗೌಡ್ರು ಬಂದಿರ್ತಾವ ತಡಿಪ, ಮತ್ತು ಬರ ಹತ್ತಿ ಕಾಳು ಹಾಕಿ ಮನೆಗೆ ಹೋಗಿ ಎಲ್ಲ ಹೋದ್ರತ ಅಂತಂದು ಅರ್ಧಂಬರ್ಧ ಹೇತ ಬಂದೆ. ಇನ್ನೂ ಬಂದಿಲ್ಲ ಗೌಡ್ರೆ? ಇವ ಏನು ಹೊಲ್ಸಿ ಆಟ ಮಾತಾಡ್ತೀವ ಇವ ಸರೋಜಿ? ಇವ ಚೀಟ ಹಂಗನ ಹೊಲ್ಸಿ ಆಟ ಮಾತಾಡೋದು. ಹೊರಗಡೆ ಹೋಗಿದ್ದೇವ ಬಂದೆ ಅಂತಂದು ಹೇಳ್ಬೇಕು. ಹಂಗೆ ಹೊಲ್ಸಿ ಆಟ ಮಾತಾಡೋದ್ರಾಗ ನಂಬರ್ 1 ದಿನೋಳಿ ನೀನು ಆಡ್ಬಿಟ್ಟು. ಅಯ್ಯಯ್ಯ ಅದ್ರಾಗ ಏನೈತಿ ಇವ ನಮ್ಮ ಭಾಷೆದಾಗ ನಾವು ಮಾತಾಡೋದು ಏನೈತಪ್ಪನೆ? ಜಯಕ್ಕ ನೀನು ಆಂಟಿ ಭಾಳ ದೂರ ಹೋಗಿ ನೀನು. ಬಿನೀನಿ ಆಗಲೇ ನಾ ಹೋದ್ರೆ ಎಷ್ಟು ಮಾತಾಡಿಲ್ಲ. ಈಗ ನೋಡತ್ತ ಹೇಳಕ್ ಹೋಗಿ 3 ತಾಸು ಆತ. ಈಗ ಬಂದ ಹೊಳಿ ಗರಕ ಇವ್ರೆ ಗೌಡ್ರೆ ಈಗ ಇದಕ್ಕೆ ಮಾರ್ಕೆಟಿಗೆ ಹೋಗ್ಯಾರ ತೊಂಬರಕ ಬೀಜಾನ. ಹ್ಞೂ ಅಲ್ಲೇವ ಇದ್ದಿದ್ದಿಲ್ಲಲ್ಲ ಕಾಳ ಪ್ಯಾಕೆಟ್ ಖಾಲಿಗೈತೆ, ಮತ್ತು ಅದು ಇನ್ನೊಂದು ಸೀಬ್ರೆ ತಗೋವ. ಅದಕ್ಕೆ ಅವನ ಹೊಳೆ ಕೊಟ್ಟೆ ಅವನ ತೊಗೊಂಬಂದ್ರಾತ ಅಂತಂದು ಹೋಗ್ಯಾರ, ಇನ್ನೂ ಬಂದಿಲ್ಲ ನೋಡು. ಹೌದಾ ಇವ ಅಲ್ಲ ಗೌಡ್ರೆ, ಯಾವಾಗಲೇ ವರ್ಷ ಹತ್ತಿ ಕಾಳು ಹಾಕಕ್ಕೆ ಬರ್ತಿದ್ದಿಲ್ಲ. ಯಾವಾಗಲೇ ಸಂತಿಗೆ ಅಲ್ಲೇ ಊರಾಗಾರ ಹೋದ್ರೆ ಮಿರ್ಚಿ ಮಂಡಕ್ಕಿ ತರ್ತಿದ್ರು. ತರ್ತಾರ ಗರಕ ಈಗ? ಹೇಳ ತರ್ತಾರ? ಇವ ನೀನು ರದಿವ ನೀನು ಸರೋಜಿ? ಇವ ನೀನು ವರ್ಷ ನಮ್ಮ ಮೂಲಕೇನ ಹತ್ತಿ ಕಾಳು ಹಾಕಕ್ಕೆ ಬರಂಗಿಲ್ಲೇನೆ. ಇವ್ರ ಗೌಡ್ರೆ ತೊಗೊಂಬರ್ತಾರಲ್ಲ ಮಿರ್ಚಿ ಮಂಡಕ್ಕಿ ತಿಂದೆ ಕುಂಡಿಗೆ ಕೈ ಉಸ್ಕೊಂಡ ಹೋಗಕ್ಕೆ ನೀನೆ. ಇವ ಹಾಕಲೆ ಇವ ಎಲ್ಲ ತರ್ತಾರ ತಗೋ. ವರ್ಷ ತರ್ತಾರ, ಮತ್ತು ಈ ವರ್ಷ ತರಂಗಿಲ್ಲ. ತರ್ತಾರ. ಇವ ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಏನೋ ಗೌಡ್ರೆ? ಬರ ತಂದಾರ ಕೊಟ್ರೆ ಮಿರ್ಚಿ ಮಂಡಕ್ಕಿನ ಹತ್ತಿ ಕಾಳ ಹಿಂದಾಗಡೆ ತರೋಲ್ರಕ್ಕ. ತಂಡೊಂದು ಗದ ನಡ್ಗಕತ್ಬಿಟ್ಟ ನಾನು ತಂಡು ಹತ್ತಿ. ಇವ್ರು ತಂದು ಕೊಟ್ರೆ ಮಿರ್ಚಿ ಮಂಡಕ್ಕಿ ತಿಂದ್ರೆ ಹಂಗೆ ಓಹೋ ಆಹಾ ಅಷ್ಟು ಚಲೋ ಆಕತ್ವ ಇವ. ತರ್ತಾರ ಗೌಡ್ರು ಹೋಗ್ಯಾರ ಅಂದ್ರೆ ತರ್ತಾರ. ಮಾಡಲೇ ಸರೋಜಿ ನಮ್ಮಲ್ಲಿ ಏನು ಆಸೆ ಐತಿವ ಇವ ಹೆಣ್ಣು ಏನು ತಿಂದು ಬಂದಿಲ್ಲ ಮನೆಗೆ? ಯಾವ ತಿಂದು ಬಂದನ ಇವ? ರೊಟ್ಟಿ ಉಬ್ಬಿಸಿ ನಾನು ಸಸಿ ಮಾಡಿಕೊಟ್ಟಿಲ್ಲ. ಹಂಗೆ ರೋಡ್ ಊಟ ತಿನ್ಕೊಂತ ಬಂದು ಅಲ್ಲೇ ಇದ್ರಾಗ ಅಗಸ್ಯಾಗ ಟ್ಯಾಂಕ್ನಾಗ ಕೈ ತಗೊಂಡು ಸ್ವಚ್ಛ ಕೈ ತಗೊಂಡು ಬಂದೆ. ನೀರೇನು ಕುಡ್ದಿಲ್ಲ ಇವ, ಇಲ್ಲೇ ಬಂದು ಹೊಲ್ದಾಗ ಇದು ಇದ್ದಲ್ಲ ಕೊಡ್ದಾಗ ಬಗ್ಗಿಸ್ಕೊಂಡೆ ಇವ. ಹೌದಾ ಮತ್ತು ರೊಟ್ಟಿ ತಿಂದು ಬಂದನೆ ಅಂತಿದ್ದಿ, ಈಗ ಹೊಟ್ಟೆಸ್ತವ ಇವ ನೀನು? ಹೋಗೋಣ ಹೊಟ್ಟೆಸ್ತಿಲ್ಲ ಗೊರಕ. ತಂಡಿ ಹತ್ತಿ ಗದ ನಡ್ಗಾಕತ್ಬಿಟ್ಟನಿ. ಅದಕ್ಕೆ ಮಿರ್ಚಿ ಮಂಡಕ್ಕಿ ತಿಂದ್ರೆ ಒಂದಿಟ್ಟು ತಂಡರ ಕಡಿಮೆ ಕತಿ ಅಂತಂದೆ ನಾನು. ಗೌಡ್ರು ಹೋಗ್ಯಾರಲ್ಲ ತೊಗೊಂಬಾನುವ ಒಂದೊಂದು ಪ್ಲೇಟ್ ಅಂತಂದೆ. ಅಷ್ಟೂರಿಗೆ ಅರ್ಧ ಪ್ಲೇಟ್ ಬಂದ್ರೆ ನನಗೊಂದು ಪ್ಲೇಟ್ ತೊಗೊಂಬರ್ತಾರೆ. ನಂದು 3 ತಂದ್ರೆ ಹಾಕೋ ನೋಡು ಅಷ್ಟೂರಿಗೆ. ನನಗೊಂದು ಸೇರಿ 4 ಪ್ಲೇಟ್ ತಂದ್ರೆ ಅಷ್ಟೂರಿಗೆ ಹಾಕೋ ನೋಡು. ಗರಕ ಹೌದಲ್ಲ? ಏಕೆ ಬಿಕ್ಕಿ ಸುಭದ್ರಿ ಏಕೆ ಒಂದು ಸಪ್ರೇಟಾಗಿ ತಂದು ಕೊಡ್ರಪ್ಪ ಗೌಡ್ರೆ. ನಾವು ಅಷ್ಟೂರಿಗೆ ಅರ್ಧ ತೊಗೊಂತೇವೆ ನಾವು. ಏನು ಕೆಟ್ಟ ಆಸೆ ಐತಿವ ಇವ ಗೊರಕ. ನಾಳೆ ಏನಾರ ಸತ್ತಿತ್ತಂದ್ರೆ ಇದು ಪಕ್ಕ ದೇವಾಕತ್ ನೋಡ ಗೊರಕ. 13 ದಿನಕ್ಕೆ ಹಂಗೆ ದೆವ್ವಾಗಿ ಬಂದೆ ಕುಂಬಿ ಮ್ಯಾಗ ಕುಂತಿರ್ತತ್ ನೇನ. ಕಲ್ಲವ್ವ ಜಯಮ್ಮ ರೇಣಮ್ಮ ಗೊರಕ ಅನ್ಕೊಂತ. ಅವನವಲೆ ಇದು ಸರೋಜಿ ಸಾಯತ್ಲೆ ಮೊದಲು ನಾನು ಒಂದು ಅಂತರ ಕಟ್ಟಿಸ್ಕೊಂಡ್ಬಿಡ್ತಾನವ ಇವ.
ಬಡ್ಕೊಂಡ್ರು ಬಡ್ಕೊಂತವ ಇದೆ. ಎದಕ್ಕಿನ್ನ ಮತ್ತೆ ಅದಕ್ಕೆ ಹೊಡೆದಾಡ್ತೀರಿ ನೀವು? ಎಲ್ಲರಿಗೂ ಒಂದೊಂದು ಪ್ಲೇಟ್ ತಂದಿರ್ತಾರ ಬಿಡ. ವರ್ಷ ತರಂಗಿಲ್ಲ ಗೌಡ್ರೆ. ನಿಮ್ಮ ಅಲ್ಲೇ ಮ್ಯಾರಿ ಕಡೆ ನೋಡ್ರಿ, ಅವ ಇದು ಏನವ ತೊಗರಿ ಕಾಳದವ, ಒಂದೆರಡು ಅಲ್ಸಂದಿವು ಬೀಜ ಅದಾವ. ಅವನ ಹಂಗ ಊರ್ಕೊಂತ ಬರ ನೋಡ್ರಿ ಸರೋಜಿ ಜಯವ. ನಡ್ರಿ ಅವ ಗೌಡ್ರು ಬರೋದ್ರಾಗ ಒಂದೆರಡು ಮೂರು ಸಾಲ ಅದಾವ. ಅವನ ಹಿಂಗ ಊರ್ಕೊಂತ ಬಂದ್ರಕತಿ. ಮತ್ತಿನ್ ನಾವು ಬೇಕೆ ಎಲ್ಲಿ ಗುದ್ದಾಡ್ಲೇವ ಏಕ ಹಿಂಗ ಹೋಗಿ ಓಡಿ ಬರೋದ್ರಾಗ 3 ದಿನ ಆಕತಿ. ನಡಿ ಅಲ್ಲೇ ಹಾಕಿ ನೋಡ್ರಿ ಅವ ಬರ್ತಾರ ಅವ್ರ. ಇಕ್ರೆ ರೇಣವ ಏನ್ ಬಗ್ಗೆ ನಿಂತಿದಿ ಹೇಳ. ಯಾಕ ನಡಾನ ಹಿಡ್ದಿತ್ತು ಬಿಡ ಇವ. ಅದಕ್ಕೆ ಹಿಂಗ ಬಗ್ಗೆ ನಿಂತು ಇದು ಕಡಿದೆ ನಡ ಹಿಡಿದು ಬಿಟ್ಟತ್ ನೋಡ್. ಇಷ್ಟು ದಿನ ಹೊಲಕಾಯಲ್ಲಿ ಹೋಗಿಲ್ಲಲ್ಲ ಇವ. ಬಂದ್ರೆ ನಿಮ್ಮ ಹೊಲ ಇಲ್ಲ ಅಂದ್ರೆ ಮನಿ ಅಷ್ಟ. ಯಾರ ಹೊಲಕ್ಕೆ ಹೋಗಂಗಿಲ್ಲ ಬಿಡ ಇವಾಗ ರೊಕ್ಕ. ಗರಕ ಕೊಡ ಇವ ಕೊಡ ಇದು ಕೊಡ ಹುಡಿನ ಹಂಗ ಹಾರಿ ನಿನ್ನ ಹತ್ರ ಬಂದತ್ ನೋಡದೆ. ಅವ ಬೀಜ ಇಲ್ಲಲ್ಲ ಅದಕ್ಕೆ ಕೊಡ ಇವ ಕೊಡ. ನಡಿ ಗೌಡ್ರು ಬಂದಿದ್ರೆ ಮಿರ್ಚಿ ಪರ್ಚಿ ತಿಂದ ಆರಾಮಾಗಿ ನೀರು ಕುಡ್ದೆ ಆರಾಮಾಗಿ ಹಾಕಕ್ ಬರ್ತಿತ್ತು ಆತಾಗ. ಇದು ಅಲಸಂದಿ ಕಾಳೆ ಮತ್ತೆ ತೊಗರಿ ಕಾಳೆ. ಗರಕ ಎಲ್ಲ ಎಡ್ಬಿಟ್ಟೆ. ಗೌಡ್ರ ಬಂದಿಂದ ಹತ್ತಿ ಕಾಳೆ ಯಾರು ಹಾಕ್ತಾರಿಲ್ಲ. ನಡಿ ಅವ್ರ ಬರೋದ್ರಾಗ ಓಸ ಹಿಂಗಾಚಿ ಹಿಂಗ್ ಬಂದ್ಬಿಡಣ ಇವ ಕಾಳೆ ಅಂದ್ರಕ್ಕ ಹೋಯವ. ಅವ್ರು ಬರೋದ್ರಾಗ ಹಾಕತ್ ನಡಿ. 2 ಸಾಲ ನೀವೊಂದು 2 ಸಾಲ ಇರ್ಕೊ, ಹಾಕೊಂಡ್ 2 ಸಾಲ ಅವ್ರ ತಗಿಂದ ಹಾಕೊಂತ ಬರ್ತಾರ. ನಾವು ತಗಿಂದ ಹಾಕೊಂತ ಹೋರಾಗೆ ಬಿಡ್ತೈತಿ ಇವ. ನಡ್ರಿ ಇವ ಒಂದೀಟ ಉಚ್ಚಿ ಓದ್ ಬರ್ತಂತ ತಡಿ ಗೊರಕ. ಯಾವ ಈಕಿರ ಎಷ್ಟು ಹೋಗಿದ್ದಾಳವ ಗೊರಕ? ಮುಂಜಾನಿಂದ ಒಂದು 10 ಸರಿ ಹೋದ್ ನೋಡಂಗ. ಹೊಕ್ಕಳ ಬರ್ತಾಳ ಬಿಟ್ಟಿರ್ತಾಳ ಮತ್ ಹೊಕ್ಕಳ, ಹೊಕ್ಕಳ ಬರ್ತಾಳ ಬಿಟ್ಟಿರ್ತಾಳ ಮತ್ ಹೊಕ್ಕಳ. ಇವ ಏನು ಉಚ್ಚು ರೋಗಿಗೈತ್ ನೈಕಿ ಹಾಕಲ್ಲ ಮಗ. ಗೊರಕ ಅವನವಲ್ಲೇ ಅಯ್ಯ ಈಕಿದು ದೊಡ್ಡ ಕತಿ ಬಿಡ. ಈಕಿದ ಗೊರಕ ಉಚ್ಚಿ ಬಂದ್ರೆ ಉಚ್ಚಿ ಹಾಕೋ ಬರ್ನೆ. ಈಕಿದು ದೊಡ್ಡ ಕತಿ ಈಕಿದೆ. ಅಂದ್ರೆ ಒಂದು 30 ಸರಿ ಹೊಕ್ಕಳ. ಮ್ಯಾರಿಗೆ ಹೋಗ್ಬಿಡ್ತಾನೆ ತಡಿ ಅಂತಂದು ಯಾರಿಗೆ ಹೊಕ್ಕಳ ಏನಾಗ ದೇವ್ರ ಪರಮಾತ್ಮಗೆ ಗೊತ್ತೆ. ಈಗ ಹೇಳಕ್ ಹೊಕ್ಕನಿ ಅಂತಂದು 3 ತಾಸು ಹೋದ್ಲೆ. ಇನ್ನು ಹೊಳಿ ಬಂದಿಲ್ಲ. ಈಗ ನೀ ಬಂದು ನಿಂತ್ಲಿಕ್ಕಿಂತ ಯಾರು ಬಸ್ಲಿ ಹಿಂಗೆ ಇವ ಹೋಲಿ ಬಿಡ್ರಿ ಯಾಕಲ್ಲವ. ಸರೋಜೆ ಇವ ಎಲ್ಲದಕ್ಕ ಹಂಗ ನೋಡ್ ಹಂಗ ಕಲಲ ಮನಿ ನೋಡ ಮತ್ತೆ ಏನ ಉಚ್ಚಿ ಬಂದ್ರೆ ರುಚಿ ಯಾಕೆ ಹೋಗ್ಬಾರ್ದು ಇವ. ಹೋಗುವ ಕಲ್ಲಮ್ಮ ಹೋಗುವಂತವರಾಗಿ ಸುಮ್ಮನಿರಲಿ ಸರೋಜಿ. ನೀನು ಹಂಗ ಮಾಡ್ತೀವಿ ಕಿಪುಟ. ಯಾಕೆ ಹಂಗದ ಅನ್ನೋದು ಗೊತ್ತೈತಿ, ಮತ್ತೆ ಕಿಪುಟ ನಕಲಿ ಮಾಡ್ತೀವಿ. ಹೋಗ ಕಲ್ಲಮ್ಮ ಹೋಗ ನೋಡ ಗೊರಕ. ನೋಡ್ದ ಬುಟ್ಟಿನ ತೊಗೊಂಡು ಹೋತ್ ನೋಡ. ಏನ ಬುಟ್ಟಾಗ ಉಚ್ಚಿ ಹೋಗಿದ್ದಿದ್ರು ನನಗೆ ರಾಜಾಗನಾಗಿ ಬರ್ತದ ಇವ. ನಕ ಹೊಟ್ಟೆ ಉಣ್ಣಕತ್ವ ಗೊರಕ. ನಗೋ ಅಂತ ನಿಂತ್ಕೊಂತಿ. ನಡಿ ಮ್ಯಾರಿಗೆ ನಡಿ ಗೌಡ್ರು ಬರ್ತಾರ. ಮತ್ತೀಗ ಚಲೋ ಮಾಡ್ತಾರ ಅಲ್ಲ. ಇಷ್ಟತನ ಏನ್ ಮಾಡಿದ್ರಿ? ಮ್ಯಾರಾಗ 2 ಸಾಲ ಅಲಸಂದಿ ಕಾಳು ಹುಳ್ಳಿ ಕಾಳು 1 ತೊಗರಿ ಕಾಳು ಹಾಕಕ್ ಬರ್ಲಿಲ್ಲ ನಿನಗ ಅಂತಂದ ಬೈಕೊಂತ ನಿಂದಿರ್ತಾರ. ಇನ್ನ ಸರೋಜಿ ನಡಿ ಹೋಗ ನಡಿ. ಬಾ ರೇಣಮ್ಮ ರೇಣಕ ಬಾರ ಇವ ಬಾ ಈಕಿನ ಜಯಮ್ಮ ಬರ್ರಿ ಮೆಸಾಕ ಬರ್ರಿ. ಕಾಲಂಗ ಪುಸ್ಕೋ ಅಂತಂದ ಒಳಗ ಹೋಕ್ಕವ ಇವ. ಮೆಸಾಕ ಬಾ ಈಕಿನ ರೇಣಮ್ಮ ರೇಣಕ ನಡ ಹಿಡ್ದೈತಿ ಅಂದಲ್ಲ ಇವ. ಹಂಗ ಮತ್ತೆ ಹಿಂಗ ಕಸಕ್ ಅಂತಂದ ಪುಸುಕ್ ಅಂತಂದ ಒಳಗ ಹೋಗಿವ. ಮೆಸಾಕ ಬಾ. ಇದನ್ನ ರೀಲೆ ಅಪ್ಲೋಡ್ ಮಾಡ್ಲೆ. ಇನ್ನೊಂದು ಮಾಡ್ಲೆ. ಇದ ಚೆನ್ನಾಗಿ ಬಂದೈತಿ. ಇದನ್ನ ಅಪ್ಲೋಡ್ ಮಾಡ್ಬಿಡ್ತಂದ್ರೆ. ಅಪ್ಲೋಡ್ ಆಯ್ತು. ಅಲ್ಲ ಸರೋಜಿನ ಹೊಲಕ್ಕ ಹೋಗ್ಯಾಳ. ಮನ್ಯಾಗ ಯಾರು ಕಾಣಲ್ರಿ. ಆಕೆ ಗಂಡನ ಕೆಲ್ಸಕ್ಕೆ ಹೋಗಿರ್ತೈತಿ. ಒಳಗೆ ಹೋಗಿ ಕೇಳನ ಆಕಿ ಸೊಸಿ ಹತ್ರ. ಇವ ಒಂದ ಚಂಚಮೆ ಗುರುಪುಡಿ ಕೊಡುವ, ನಿನ್ನ ಹೆಸರು ಏನ ಹಂಗ ಹಿಂಗ ಅಂತಂದೆ. ಹೇಳ್ಕೊತಾನ ಬರೋಬ್ರಿ ಹಿಂಗ ಮಾಡೆ. ನಿಮ್ಮ ಅತ್ತಿ ವಾರಿ ಗಾಲಗಂಟಿ ಗುಡ್ಲಾಗಂಟಿ ಗಲ ಭಜಂತ್ರಿ ಅದಾವ. ಹಿಂಗ ಮಾಡ ಅಂತಂದೆ ಬರೋಬ್ರಿ ತಲೆ ತುಂಬಿ ಬರ್ತಾನೆ. ಹೆಂಗೈತೆ ಅಡಿಗೆ ಈಗ ಸರೋಜಿಲ್ಲ. ಅತ್ತಾಗಿತ್ತಾಗ ಯಾವ ಕಾಣಲ್ವೇ. ಹೊಕ್ಕನೆ ಹೊಕ್ಕನೆ ಒಳಗೆ. ಹೊಕ್ಕನೆ ಹಂಗ ಹೊಕ್ಕನೆ. ಯಾವ್ರ ಅದಿದವನ ಯಾವ ಇಲ್ಲ.
ಈ ಕಡೆ ಯಾವ ಇರೋದವನೇ ಯಾವ ಇಲ್ಲ. ಹಾಂ ಸರಕ್ಕನ ಒಳಗೆ ಹೋಗ್ಬಿಡ್ತಾನೆ. ಸರೋಜಿ ಸರೋಜಿ ಅಯ್ಯ ಓನ ಅಲ್ಲೇವ ಸರೋಜವ ಸರೋಜವ ಸರೋಜಿ ಅಯ್ಯ ಒಳಗದಾವಿಲ್ಲ ಇವ ಅದ್ರ ಇದ್ರೆ ಓನ್ ಒಲ್ಲ ಏನಿಲ್ಲ. ಹಾಂ ಯಾರದೆ ಅತ್ತಿರ ಹೆಸರು ಒದ್ರಾಕ್ತಾರ. ಹಾಂ ಯಾರಪ್ಪ ಅದೇ ಮತ್ತೆ ನಾನು ಇಲ್ಲೇ ಫೋನ್ ಹಿಡ್ಕೊಂಡು ಕುಂತಾನೆ ಅಂತಂದೆ ಅತ್ತಿರ ಬಂದಿಂದ ಹೇಳಿದ್ರೆ. ಹಾಂ ಏನು ಮಾಡಲಿ ಸರೋಜಿ ವಾ 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 ಬರೀ ಹೋಗು ನನ್ನ ತಗ. ಹಾಂ ಎಷ್ಟು ಕರೆದ್ರಿ ಓನಿಲ್ಲ ಅಂದ್ರೆ ಅಕ್ಕಿ ಗಂಡನೂ ಇಲ್ಲ, ಆಕಿ ಮಗನೂ ಇಲ್ಲ, ಇರ ಒಂದಾಗ ಹುಂಬುಸೇನು ಹುಡುಗಿ ಇರ್ಬೇಕ. ಹಾಂ ಒಕ್ಕನಿ ಒಳಗೆ ಹೋಗ್ಕನಿ. ಅಯ್ಯ ಹುಡುಗಿ ನೋಡೋಕೆ ಭಾರಿ ಚಂದ ಐತಲ್ಲ. ಹಾಂ ಸರೋಜಿಗೆ ತಪ್ಸಿಕ ಬಿಡುವ. ಹಾಂ ಏನು ಮಾಡಲಿಯ ಯಾವ ಇಲ್ಲ ಮನ್ಯಾಗ. ಬರೀ ಆಂಟಿ ಬರ್ರಿ ಅಂದಂಗ ನೀನು ಯಾರು ತಂಗಿ? ನಾನು ಇವ್ರ ಸೊಸಿರಿ ಸರೋಜತಿ ಇರೋದ್ರಲ್ಲ ಅವ್ರು ಸೊಸಿರಿ. ಹಾಂ ಹೌದನೇ ಅದ ಆಕಿ ಮಗ ಮಾಡ್ಕೊಂಬಂದಾನ ಅನ್ನಲ್ಲ ನೀನಾಕಿ? ಬಿನ್ನೇನಿಗೆ ಹ್ಞೂ ರೀ ಹೌದನ್ವ ನನಗೆ ಗೊತ್ತಿದ್ದಿಲ್ಲ ಬಿಡ ಇವ. ಇದು ನಿಮ್ಮ ಅತ್ತಿ ಇಲ್ಲನೇ? ಅತ್ತೀರು ಇಲ್ರಿ ಅವರು ಹೊಲಕ್ಕೆ ಹೋಗ್ಯಾರಿ, ಬೆಳಗ್ಗೆನೂ ಹೋಗ್ಯಾರ ಇನ್ನೂ ಬಂದಿಲ್ರಿ. ನನಗೆಲ್ಲ ಗೊತ್ತೈತಿ, ಗೊತ್ತಿದ್ದಕ್ಕೆ ನಾನು ಒಳಗೆ ಬಂದೆ. ಹೌದನ್ವಾ ಎಷ್ಟೊತ್ತಿಗೆ ಬರ್ತಾಳವ ನಿಮ್ಮತ್ತೆ? ಅದು ಗೊತ್ತಿಲ್ರಿ ಆಂಟಿಯರ. ಯಾಕ್ರಿ ಏನಾರ ಕೆಲಸ ಇತ್ತನ್ರಿ? ಹ್ಞೂ ನಾವ ಒಂದೀಟು ಕೆಲಸ ಇತ್ತ ನಿಮ್ಮತ್ತಿ ಕಡೆ, ಹೊತ್ತಾಗಿ ಬರ್ತಾರಣ ಅವ್ರೆ? ಏನು ದೌಡ್ ಬರ್ತಾರೆ? ಅದು ಗೊತ್ತಿಲ್ರಿ ನನಗೂ, ಅವರು ಬರ್ತೀನಿ ಅಂತಂದು ಹೇಳಿ ಹೋಗಿಲ್ಲ ನನಗೆ, ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ. ಹಂಗೆ ಗೊತ್ತಾದ್ರೆ ಹೇಳ್ತೀನಿ ತಗೋರಿ ನಾನು. ನಿಮ್ಮ ಅತ್ತಿ ಬರತ್ತ ನಾನು ಎಲ್ಲಿ ಕಾಯ್ಲಿ ತಂಗಿ ಒಂದೀಟ ಒಂದು 2 ಚಮಚದಷ್ಟೇ ಗುರೋಳ್ ಪುಡಿ ಇದ್ರೆ ಕೊಡುವ. ಗುರೋಳ್ ಪುಡಿನಾ? ಹಂಗಂದ್ರೆ ಏನಪ್ಪ? ಹಂಗಂದ್ರೆ ಏನ್ರಿ? ಹೋಗು ಈ ಹುಡುಗಿಗೆ ಗುರೋಳ್ ಪುಡಿ ಅಂದ್ರೆ ಗೊತ್ತಿಲ್ಲ. ಮುಗೀತು ಕೊಡ್ರ ಮುಗೀತೆ. ಈ ಹುಡುಗಿ ನಮ್ಮ ಊರಾಗ ಪುರಸದ ಭಾಳ ಕಠಿಣ ಐತಿ. ಗುರೋಳ್ ಪುಡಿ ಅಂದ್ರೆ ನಿನಗೆ ಗೊತ್ತಿಲ್ಲವ? ಅಯ್ಯೋ ಅತ್ತಿ ಹೇಳಿದ್ಲಿ ಗುರೋಳ್ ಪುಡಿ ಅಂತಂದು ಇಡ ಅಂತಂದೆ. ಇವಾಗ ಗೊತ್ತಿಲ್ಲ ಅಂದರೆ ಇವರು ಅತ್ತಿ ಮುಂದೆ ಮತ್ತೆ ಅಸಹ್ಯ ಮಾಡ್ತಾರ. ನೀನು ಸೊಸಿಗೆ ಗುರೋಳ್ ಪುಡಿ ಅಂದರೆ ಗೊತ್ತಿಲ್ಲ ಅಂತಂದು ಏನು ಮಾಡಲಿ. ಅದಕ್ಕೆ ಕರ್ರಗೆ ಇರ್ತೈತಲ್ಲ ಅದ ಗುರೋಳ್ ಪುಡಿ ಅಂತಂದು ಹೇಳಿದ್ರಿ ಅತ್ತಿರ. ಗೊತ್ತಾಯ್ತ್ರಿ ಗೊತ್ತಾಯ್ತಾ? ಏನ್ವಾ ಏನು ನಿನ್ನ ಹೆಸ್ರು? ಏನು ಆಸ್ತಿ ಪಾಸ್ತಿ ಜಗ್ಗ ಐತನೆ ನಿಮ್ಮ ತವ್ರ ಮನೆ ಕಡೆ? ಎಷ್ಟು ಮಂದಿ ಅಂತಂಬ್ರೆ ನೀವು ಬೇಕಾ? ಪಿಂಕಿ ರೀ ನನ್ನ ಹೆಸರು. ನಮ್ಮ ಪಪ್ಪ ಮಮ್ಮಿ ಅಲ್ಲೇ ಊರಾಗೆ ಇರ್ತಾರೆ. ನಮ್ಮ ಪಪ್ಪ ಆಫೀಸಿಗೆ ಹೋಗಿತ್ರಿ, ನಮ್ದು ಆಫೀಸ್ ಐತಿ. ಮತ್ತು ನಮ್ಮ ಅಣ್ಣ ತಮ್ಮರು ಯಾರಿಲ್ಲ, ನಾನು ಒಬ್ಬಾಕಿ ರೀ. ಹೌದಾ? ಆಸ್ತಿ ಪಾಸ್ತಿ ಜಗ್ಗಿರ್ಬೇಕ? ಇರ್ಬೋದ್ರಿ, ಅದು ನನಗೆ ಗೊತ್ತಿಲ್ಲ ರೀ, ನಮ್ಮ ಪಪ್ಪಾಗ ಗೊತ್ತೇ ಇಲ್ಲ. ಹೌದೇನೆ? ಸರೋಜಿ ಚಲೋನ ಚಾನ್ಸ್ ಹೊಡೆದವಲ್ಪ. ಒಬ್ಬಾಕಿ ಮಗಳು ಅಂದ್ರೆ ಆಸ್ತಿ ಪಾಸ್ತಿ ಎಲ್ಲ ಐತಿ, ಆಫೀಸ್ ಗೀಫೀಸ್ ಅದಾವು ಅಂತ. ಇನ್ನೇನು ಬರೋಬ್ಬರಿ ಮತ್ತು ರೊಕ್ಕ ಹೊಡೆದ ಬಿಡ್ತಾಳ ಸರೋಜಿ. ಈ ಹುಡುಗಿ ನೋಡಿದ್ರೆ ಹುಂಬುಸೇನು ಇದ್ದಂಗೆ ಐತಿ. ಬರೀ ಆಂಟಿಯರ ಕುತ್ಕೋರಿ. ಟೀ ಕಾಫಿ ಏನಾದರೂ ಮಾಡ್ಕೊಡ್ಲೇನ್ರಿ ಆಂಟಿಯರ? ಟೀ ಕಾಫಿ ಏನು ಬೇಡ ಇವ ನಾವೇನು ಅಂಥವೆಲ್ಲ ಕುಡಿಯಂಗಿಲ್ಲ. ಅಂದಂಗೆ ಈ ಸೋಫಾ ಯಾವಾಗ ತೊಗೊಂಡಿರಿ? ಅವಾಗ ಮನೆಗೆ ಬಂದಾಗ ಇದ್ದಿದ್ದಿಲ್ಲ ಬಿಡುವ ಇವು ಸೋಫಾ ಗೀಪ. ಅಯ್ಯೋ ಇದಾ ನಮ್ಮ ಮನೆಯವರು ನಮ್ಮ ಅತ್ತಿಗೋಸ್ಕರ ಕೊಡ್ಸ್ಯಾರಿ. ನಮ್ಮ ಅತ್ತಿಗೆ ಸುಸ್ತು ವಿಸ್ತು ಕಾಲು ಗೀಲು ನೋವು ಬಂದ್ರೆ ಈ ಸೋಫಾ ಮೇಲೆ ಕುತ್ಕೊಂಡ್ರೆ ಕಡಿಮೆ ಆಕತಿ ಮಮ್ಮಿ ಅಂತ ನಮ್ಮ ಮನೆಯವರು ಅವರಿಗೆ ಕೊಡ್ಸ್ಯಾರಿ. ಅಲ್ಲಲ್ಲ ಸರೋಜಿ ಏನು ಚಾನ್ಸ್ ಹೊಡ್ದಿವ? ಈತ ನೋಡಿರ ಸುಶಿ ಓಟು ಬಂಗಾರ ಆಸ್ತಿ ಪಾಸ್ತಿ ಆಫೀಸ್ ಗೀಫೀಸ್ ಎಲ್ಲ ಚಾನ್ಸ್ ಹೊಡ್ದಿದಿ. ಆತ ನೋಡಿರ ಮಗನ ರೊಕ್ಕ ಪಕ್ಕ ಎಲ್ಲ ದುಂಡು ಗಿಟ್ಟಾನ ಅಂತಂದೆ ಅಂತ. ಸೋಫಾನು ಕೊಡ್ಸ್ಯಾನ ಮೆತ್ತಗ ಕುಂದರ್ಲಿ ಅಂತಂದೆ. ಏನು ಚಾನ್ಸಪ್ಪ? ಇಂಥದ್ದಿದ್ರೆ ಹತ್ತಿ ಕಾಳು ಹಾಕಕ್ಕೆ ಹೋಗ್ಯಾಳಲ್ಲ, ಲೆಕ್ಕ ಹಾಕ್ರಿ ಎಷ್ಟರ ಆಸೆ ಇರ್ತಿದೆ ಸರೋಜಿ. ಏನು ಮಾಡಲಿ? ಹೌದನ್ವಾ? ಹಾಂ ರೀ. ಮತ್ತು ಇದಕ್ಕೆಲ್ಲ ಎಷ್ಟು 15,000 16,000 ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಚೆನ್ನಾಗಿದ್ದಾವೆ ಸೋಫಾ ಎಲ್ಲ. ಹೌದಾ? ಮತ್ತು ನಿಮ್ಮ ಮನೆ ಕಡೆ ನಿನಗೆ ಬಂಗಾರ ಮತ್ತು ಬಂಡೆ ಗಿಂಡಿ ಸಾಮಾನು ಏನು ಕೊಟ್ಟಿಲ್ಲನ್ವಾ ತಂಗಿ? ಕೊಟ್ಟಿದ್ರು ಅಲ್ಲೇ ಬಿಟ್ಟು ಬಂದಿದ್ದೀನಿ.
ಅಲ್ಲೇ ಬಿಟ್ಟು ಬಂದಿ ಅಲ್ಲೇ ಬಿಟ್ಟು ಬಂದಿ ಇವ ಇಲ್ಲೇ ತರ್ಬೇಕಿಲ್ಲ ಗಂಡನ ಮನೆಗೆ